ಮೇಡಮ್ ಯಾವ ಹೈಕಮಾಂಡ್ ಬಳಿ ಚರ್ಚೆ ಮಾಡಕ್ ಹೋಗಿದ್ರು ಅಂತ ನನಗೆ ಗೊತ್ತಿಲ್ಲಪ್ಪ. ಸ್ವತಃ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಹೈಕಮಾಂಡ್ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ಇನ್ನು ಇವ್ರಿಗೆ ಅಪಾಯಿಂಟ್ಮೆಂಟ್ ಕೊಡುತ್ತಾ? ಹೈಕಮಾಂಡ್ ಅಂದ್ರೆ ಯಾರು ಅನ್ನೋದು ಇವ್ರಿಗೆ ಕ್ಲಾರಿಟಿ ಇಲ್ಲ ಅಂತ ಅನ್ಸುತ್ತೆ. ದೆಹಲಿಗೆ ಹೋಗಿ ಏರ್ಪೋರ್ಟ್ ಇಂದ ಇಳಿದು ಹೋಟೆಲ್ ರೂಮ್ ಹೋಗಿ ಕೂತ ತಕ್ಷಣ ಅದೇ ಹೈಕಮಾಂಡ್ ಅಂತ ಅನ್ಕೋತಾರೆ ರಾಜ್ಯದ ಜನ. ಒಂಥರ ಅವರು ಒಂಥರ ಬೆಪ್ ತಕಡಿಗಳು, ಏನ್ ಹೇಳಿದ್ರು ಕೇಳ್ಬಿಡ್ತಾರೆ ಅನ್ನುವಂತಹ ಭ್ರಮೆಯಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ದೆಹಲಿಗೆ ಹೋಗಿ ಹೋಟೆಲ್ ಅಲ್ಲಿ ಕುತ್ಕೊಂಡ್ ಬಂದ ತಕ್ಷಣ ಇವ್ರು ಒತ್ತಡ ಇರ್ದಂಗ ಯಾರನ್ನಪ್ಪ ಭೇಟಿ ಮಾಡಿದ್ರಿ ನೀವು? 3 ಜನ, ಬಾಲಕೃಷ್ಣ ಅವರು, ಉದಯ್ ಕದ್ಲೂರ್ ಅವರು ಮತ್ತೆ ಇಕ್ಬಾಲ್ ಅವರು, ಯಾರನ್ನ ಭೇಟಿ ಮಾಡಿದ್ರಿ ನೀವು? ಹೈಕಮಾಂಡ್ ಮೇಲೆ ಒತ್ತಡ ಏರಕ್ ಹೋಗಿದ್ರಲ್ಲ ನೀವು. ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರಾ? ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರಾ? ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರಾ? ರಣದೀಪ್ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿದ್ರಾ? ಯಾರನ್ನ ಭೇಟಿ ಮಾಡಿದ್ರಿ ನೀವು? ಹೈಕಮಾಂಡ್ ಅಂತಂದ್ರೆ ನಿಮ್ಗೆ ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರಾದ್ರೆ ಅವ್ರು ಬೆಂಗಳೂರಲ್ಲೇ ಇದಾರಪ್ಪ, ನೀವ್ ಯಾಕೆ ದೆಹಲಿಗೆ ಹೋದ್ರಿ? ಹಂಗಾದ್ರೆ ಈಸಿ ಅವೈಲೇಬಲ್ ಅಂತಂದ್ರೆ ನಿಮ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಬಿಕಾಸ್ ಅವ್ರು ಕರ್ನಾಟಕದವರು, ನಿಮ್ಗೆ ಗೊತ್ತಿರೋರು, ಅವ್ರ ಜೊತೆ ಒಡನಾಟ ಇದೆ ಮತ್ತು ಅವರನ್ನ ಡೇ ಟು ಡೇ ಬೇಸಿಸ್ ಅಲ್ಲಿ ಅವ್ರ ಮುಖ ನೋಡ್ತೀರಾ, ಬೇಕಾದಾಗ ಹೋಗಿ ಮಾತಾಡ್ಕೊಂಡು ಬರ್ತೀರಾ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬೆಂಗಳೂರಲ್ಲಿ ಇರುವಾಗ ನೀವು ಯಾವ ಹೈಕಮಾಂಡ್ ಒತ್ತಡ ಏರಕ್ ಹೋಗಿದ್ರಿ? ಅಲ್ಲಿ ಯಾರ ಜೊತೆ ಮಾತಾಡಿದ್ರಿ ನೀವು? ಆಮೇಲೆ 3 ಜನರದ್ದು ಸ್ಟೇಟ್ಮೆಂಟ್ ನೋಡಿ. 3 ಜನ 3 ದಿಕ್ಕಲ್ಲಿ ಮಾತಾಡ್ತಾರೆ. ಇವ್ರು 3 ಜನ ಒಟ್ಟಿಗೆ ಹೋಗಿದ್ದು ಒಂದೇ ಒಂದು ಅಜೆಂಡಾ ಮೇಲೆ ಅಲ್ವಾ? ಇವ್ರು 3 ಜನ ಮಾತನ್ನು ಒಂದೇ ಆಗಿರ್ಬೇಕು ತಾನೆ? ಇವ್ರು 3 ಜನ ಒಂದೇ ಕೆಲಸದ ಮೇಲೆ ಹೋಗಿದ್ದಾರೆ. ಇವ್ರು 3 ಜನರ ಮಾತು ಒಂದೇ ಆಗಿರ್ಬೇಕಲ್ವಾ? ಹೌದಪ್ಪ, ನಾನು ಮಂತ್ರಿ ಆಗ್ಬೇಕು, ಅದಕ್ಕೆ ಒತ್ತಡ ಏರಕ್ ಹೋಗಿದ್ದೆ ಅಂತ 3 ಜನ ಹೇಳಿದ್ರೆ, ಹೌದಪ್ಪ ಇವ್ರ ಪಾಪ ಮಂತ್ರಿ ಮಂಡಲ ಪುನಾರಚನೆ ಆಗ್ತಾ ಇದೆ, ಹಾಗಾಗಿ ಮಂತ್ರಿ ಆಗ್ಬೇಕು ಅನ್ನೋ ಕಾರಣಕ್ಕೆ ಇವ್ರು 3 ಜನ ಹೋಗಿ ಅಲ್ಲಿ ಹೈಕಮಾಂಡ್ ಜೊತೆ ಮಾತಾಡಕ್ ಹೋಗಿದ್ದಾರೆ ಅಂತ 3 ಜನ 3 ರೀತಿ ಸ್ಟೇಟ್ಮೆಂಟ್. ಎಸ್ ವಿ ಬಾಲಕೃಷ್ಣ ಅವ್ರು ಏನ್ ಹೇಳ್ತಾರೆ? ಇಲ್ಲ, ಹೈಕಮಾಂಡ್ ಆದಷ್ಟು ಬೇಗ ತೀರ್ಮಾನ ತಗೊಳ್ಬೇಕು ಅಂತ ಹೇಳಕ್ ಹೋಗಿದ್ವಿ. ಯಾಕಂದ್ರೆ ಸರ್ಕಾರ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ನೀವ್ ಯಾಕೆ ಹೋಗಿದ್ರಿ ಹೈಕಮಾಂಡ್ಗೆ? ಸರ್ಕಾರ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ತಾನೆ, ಮತ್ತೆ ಯಾಕೆ ಬದಲಾವಣೆ ಬೇಕು ನಿಮ್ಗೆ? ಮತ್ತೆ ಯಾಕೆ ಈ ರೀತಿಯಾದಂತಹ ಒತ್ತಡ ಬೇಕು ನಿಮ್ಗೆ? ಈ ರೀತಿ ಖ್ಯಾತೆ ಯಾಕೆ ಬೇಕು ನಿಮ್ಗೆ? ಹೌದಲ್ವಾ? ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಹೈಕಮಾಂಡ್ ಆದಷ್ಟು ಬೇಗ ಇದಕ್ಕೆ ಇತಿಷ್ಠಿ ಹಾಡ್ಬೇಕು. ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದಾದ್ರೆ ನೀವ್ ಯಾಕಪ್ಪ ಹೋಗಿದ್ರಿ ದೆಹಲಿಗೆ? ಏನು ಒತ್ತಡ ಏರಕ್ ಹೋಗಿದ್ರಿ? ಎಲ್ಲ ಸುಸೂತ್ರವಾಗಿ ನಡೀತಾ ಇರ್ಬೇಕಾದ್ರೆ ನೀವ್ ಯಾಕೆ ಅಲ್ಲಿ ಮೊಸರಲ್ಲಿ ಕಲ್ಲು ಹುಡ್ಕಕ್ ಹೋಗಿದ್ರಿ? ಎಚ್ ಸಿ ಬಾಲಕೃಷ್ಣ ಅವರೇ, ಹೌದಲ್ವಾ? ಆಮೇಲೆ ಆದಷ್ಟು ಬೇಗ ಇತಿಶ್ರೀ ಹಾಡಬೇಕು. ಬಾಲಕೃಷ್ಣ ಅವ್ರು ಹೋದ ತಕ್ಷಣ ಹೈಕಮಾಂಡ್ ಅಷ್ಟು ಇವ್ರು ಹೇಳಿದ್ರೇನೆ ಇತಿಶ್ರೀ ಹಾಡೋದಕ್ಕೆ. ನೀವ್ ಯಾವ್ದಕ್ ಹೋಗಿದ್ರೆ ಕರೆಕ್ಟ್ ಆಗಿ ಹೇಳ್ರಿ. ಹೌದಪ್ಪ, ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು, ಅದಕ್ಕಾಗಿ ಒತ್ತಡ ಹೇರಕ್ ಹೋಗಿದ್ವಿ ಹೇಳಿ ಓಪನ್ ಆಗಿ. ಆ ವಿಷಯದಲ್ಲಿ ನಾನು ಇಕ್ಬಾಲ್ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತೀನಿ. ಗುಡ್ ಆರ್ ಬ್ಯಾಡ್, ಅವತ್ತು ಅದೇ ಹೇಳಿದ್ರು, ನಿನ್ನೇನು ಹೇಳಿದ್ರು, ಇವತ್ತು ಅದನ್ನೇ ಹೇಳ್ತಾ ಇದಾರೆ. ಹೌದು, ನಮ್ಗೆ ಆಸೆ ಇದೆ ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ, ಅದಕ್ಕೆ ನಾವು ಒತ್ತಡ ಹೇರಕ್ ಹೋಗಿದ್ವಿ. ಅವ್ರು ಹೇಳಿದಾರಲ್ಲ, 4-5 ಜನರ ನಡುವೆ ನಡೆದಿರುವಂತಹ ಮಾತುಕತೆ ಇದು ಅಂತ ಅವರೇ ಡಿಸೈಡ್ ಮಾಡ್ತಾರೆ. ಫೇರ್ ಇನಫ್, ಐ ಅಪ್ರಿಶಿಯೇಟ್ ಇಕ್ಬಾಲ್. ಅವ್ರು ಎದಕ್ ಹೋಗಿದ್ರು ಅನ್ನೋ ಉತ್ತರ ಅವ್ರದ್ದು ಕ್ಲಿಯರ್ ಇದೆ, ಕ್ಲಾರಿಟಿ ಇದೆ. ಅವ್ರು ಅದನ್ನ ಹೇಳ್ತಾ ಇದ್ದಾರೆ. ಅವ್ರ ಪಕ್ಷಕ್ಕೆ ನಿಷ್ಟ್ರೋ, ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಷ್ಟ್ರೋ, ಅದು ಸಪರೇಟ್ ಡಿಬೇಟ್. ಅದರ್ವೈಸ್ ಅವ್ರು ಎದಕ್ ಹೋಗಿದ್ರು ಅದನ್ನ ಅವರು ಅಲ್ಲಿ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಇವರು ಉದಯ್ ಕದಲೂರ್ ಅವರು, ಇಲ್ಲ ಮಂತ್ರಿಮಂಡಲ ವಿಸ್ತರಣೆ ಆಗ್ತಾ ಇದೆ ಅಥವಾ ಸಂಪುಟ ಪುನಾರಚನೆ ಆಗ್ತಾ ಇದೆಯಲ್ಲ, ಯುವಕರಿಗೆ ಹೊಸಬರಿಗೆ ಮಣೆ ಹಾಕಿ ಅಂತ ಹೇಳಕ್ ಹೋಗಿದ್ದೆ. ಅಲ್ಲ ರೀ, ನಿಮಗ್ ಕೇಳಕ್ ಹೋಗಿದ್ರಾ? ನೀವು ಫಸ್ಟ್ ಟೈಮ್ MLA ಅಲ್ವಾ? ನೀವು ನಿಮಗ್ ಕೇಳಕ್ ಹೋಗಿದ್ರಾ? ನಾನು ಮಂತ್ರಿ ಆಗ್ಬೇಕು, ನನ್ ಮಂತ್ರಿ ಮಾಡ್ರಿ, ಐ ಎಮ್ ಯೂತ್ ಅಂಡ್ ಎನರ್ಜೆಟಿಕ್. ಮದ್ದೂರು ಗಲಭೆ ಆದಾಗ ನಾನು ಮದ್ದೂರಲ್ಲೇ ಇದ್ದು ಎಲ್ಲ ಸಮಸ್ಯೆನ ಬಗೆಹರಿಸಿ ಕೋಮು ಸೌಹಾರ್ದತೆ ಮೂಡಿಸೋದ್ರಲ್ಲಿ ನನ್ನ ಪಾತ್ರ ತುಂಬಾ ದೊಡ್ಡದಿದೆ, ನಾನು ಐ ಎಮ್ ಯೂತ್ ಲೀಡರ್ ಅಂತ. ಅಷ್ಟ್ ದೊಡ್ಡ ಮದ್ದೂರು ಹೊತ್ತುರಿತಾ ಇದ್ರು, ಫಾರಿನ್ ಟ್ರಿಪ್ ಅನ್ಕೊಂಡು ಊರೂರು ಅಡ್ಡಾಡ್ಕೊಂಡಿದ್ದವ್ರು ನೀವು. ನಿಮ್ಗೆ ಫಸ್ಟ್ ಟೈಮ್ ನೀವು MLA, ಮಂತ್ರಿ ಮಂಡಲ ಪುನಾರಚನೆ ಆಗ್ತಾ ಇದೆ, ನನಗ್ ಮಂತ್ರಿ ಕೊಡಿ ಅಂತ ಕೇಳಕ್ ಹೋಗಿದ್ರಾ ಅಂತಂದ್ರೆ, ನನಗಲ್ಲ, ಐ ಆಮ್ ನಾಟ್ ಆಸ್ಪಿರೆಂಟ್. ಮತ್ ಯಾಕೆ ಹೋಗಿದ್ರಿ? ಅಲ್ಲ, ಹೊಸೊಬ್ರಿಗೆ ಕೊಡಿ ಅಂತ ಹೇಳಕ್ ಹೋಗಿದ್ರಂತೆ ಇವ್ರು. ಇವ್ರಿಗಲ್ವಂತೆ, ಇವ್ರಿಗೆ ಬೇಡವಂತೆ. ಈಸ್ ನಾಟ್ ಆಸ್ಪಿರೆಂಟ್, ಬಟ್ ಹೊಸೊಬ್ಬರಿಗೆ ಕೊಡಿ ಅಂತ ಹೇಳಕ್ ಹೋಗಿದ್ರಂತೆ. ಅದಕ್ಕಷ್ಟು ದೂರ ಹೋಗಿ 2 ದಿನ ತಿಂದುಂಡು ಮಲ್ಲಿಗೆ ಎದ್ದು ಬಂದ್ರೆ ತಾವು ಎದಕ್ ಹೋಗಿದ್ರಿ ಹೇಳಿ? ಧೈರ್ಯ ಇಲ್ಲಾಂದ್ರೆ ಯಾಕೆ ಹೇಳ್ದೆ ಹೋಗ್ತೀರಿ? ಮತ್ತೆ ಹೋದಂಗೂ ಇರಬೇಕು, ಮೆಸೇಜ್ ಪಾಸ್ ಆದಂಗೂ ಇರಬೇಕು, ಈ ಕಡೆ ಏನು ಹೇಳ್ದಂಗೂ ಇರಬೇಕು. ಜನ ದಡ್ರಲ್ಲ ರೀ. ನಿಮ್ಮ ಚಲನ ವಲನಗಳನ್ನ ಪ್ರತಿ ಫೇಶಿಯಲ್ ಎಕ್ಸ್ಪ್ರೆಷನ್ ಸಹಿತ ಅರ್ಥ ಮಾಡ್ಕೊಳ್ಳೋಷ್ಟು ಚಾಣಾಕ್ಷರಿದ್ದಾರೆ ಜನ. ಹೌದಲ್ವಾ? ಆಯ್ತಪ್ಪ, ನೀವು ಒತ್ತಡ ಏರಕ್ ಹೋಗಿದ್ದೀರಿ, ಬಿ ವೋಕಲ್ ಅಬೌಟ್ ಇಟ್. ಹೌದಪ್ಪ, ನಾವು ಹೋಗಿದ್ವಿ, ಇದಕ್ಕೆ ಹೋಗಿದ್ವಿ ಹೇಳಿ, ಯಾರು ಬೇಡ ಅಂದ್ರು? ಮತ್ತದನ್ನ ಮುಚ್ಚು ಮರೆ ಮಾಡಿ ಆ ಕಡೆ ಪೊದೆ ಸುತ್ತಿ ಈ ಕಡೆ ಪೊದೆ ಸುತ್ತಿ ಮಾತಾಡೋದು. ಎನಿ ಹೌ ರಿಟರ್ನ್ ಆಗಿದ್ದಾರೆ. ಮತ್ತೆ ಡೆಲ್ಲಿಗೆ ಹೋಗ್ತೀರಾ ಗೊತ್ತಿಲ್ಲ,
ನೋಡ್ತಾರಂತೆ ಇವತ್ತು, ನೋಡಿ ಆಮೇಲೆ ಮತ್ತೆ ಡಿಸಿಷನ್ ತಗೊಳ್ಬಹುದು ಅಂತ ಅನ್ಸುತ್ತೆ. ಮೂರನೇ ಆಫ್ಟರ್ ಬ್ಲಾಸ್ಟ್ ಡೆಲ್ಲಿಯಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ಸ್ಟಡಿ ಮಾಡಕ್ ಹೋಗಿದ್ರಂತೆ. ಸ್ಟಡಿ ಟೂರ್ ಇದು. ಮುಂದಿನ ಸ್ಟೋರಿಗೆ ಹೋಗೋಣ. ಎಸ್, ರಾಜ್ಯ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕದನ ಇದೀಗ ರಾಹುಲ್ ಗಾಂಧಿ ಅಂಗಳ ತಲುಪಿದ್ದು ಎಲ್ಲರ ಚಿತ್ತ ಹೈಕಮಾಂಡ್ನತ್ತ ನೆಟ್ಟಿದೆ. ಬೆಂಗಳೂರಿನಲ್ಲಿದ್ದಂಥ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದೀಗ ದೆಹಲಿಗೆ ತಲುಪಿದ್ದಾರೆ. ರಾಜ್ಯ ಕಾಂಗ್ರೆಸ್ ಬಿಕ್ಕಟ್ಟಿನ ಬಗ್ಗೆ ಅವರು ರಾಹುಲ್ ಗಾಂಧಿ ಜೊತೆಗೆ ಇವತ್ತು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ಈಗಾಗಲೇ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ. ಸದ್ಯ ಬೆಂಗಳೂರಿನಿಂದ ಹೊರಟ ಅವರ ಕಾರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಏರ್ಪೋರ್ಟ್ಗೆ ತೆರಳಿದ್ದು ಕುತೂಹಲ ಮೂಡಿಸಿದೆ. ಇದರ ನಡುವೆ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಬಣದ ಶಾಸಕರ ಒತ್ತಡ ಹೆಚ್ಚಾಗ್ತಾ ಇದೆ. ಉಭಯ ಬಣಗಳ ನಡುವಿನ ತಿಕ್ಕಾಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದೆ. ಆದರೆ ಕುರ್ಚಿ ಕದನದ ಚೆಂಡು ಈಗ ರಾಹುಲ್ ಗಾಂಧಿ ಅಂಗಳದಲ್ಲಿದ್ದು ಒಪ್ಪಂದದ ಕುರಿತು ಹೈಕಮಾಂಡ್ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಿದೆಯೋ ಅಥವಾ ಕ್ಷಿಪ್ರ ರಾಜಕೀಯ ಬೆಳವಣಿಗೆಯಾಗಲಿದೆಯೇ ಎಂಬುದೇ ಕುತೂಹಲಕ್ಕೆ ಕಾರಣ ಆಗಿದೆ. ಸಾಹೇಬ್ರು ಡೆಲ್ಲಿ ತನಕ ಬಿಡಕ್ಕೆ ಬಂದಿದ್ರಿ ಸರ್.